ಯಾಕೆ ಹೇಳಕ್ಕೆ ಹೋಗ್ತೀಯ ನೀನು? ಹೇಳ್ಬೇಡ ನೀನು. ಅವಳು ಇರ್ನ ಎಂಬುದು ಗೊತ್ತೇ ಐತೆ ನಿನಗೆ. ಅವಳಿಗೆ ಯಾಕೆ ಹೇಳಕ್ಕೆ ಹೋಗ್ತೀಯ? ಗೊತ್ತಾಗೋದಿಲ್ವೇ ನಿನಗೆ? ಹೋಗ್ಬೇಡ ಅಂತ ಹೇಳಿ ಹೇಳ್ಬೇಡ ಅಂತ ಹೇಳಿ ನಾನು ಹೇಳೋದು. ನೀನು ಒಳ್ಳೇದು ಮಾಡ್ತೀನಿ ಅಂದರೆ ಜನಕ್ಕೆ ಅರ್ಥ ಆಗಲ್ಲ. ಅದು ಎರ್ನ ಕೆಟ್ನ ಎಂಬುದು ಗೊತ್ತೈತೆ ನಿನಗೆ. ಯಾಕೆ ಹೇಳಕ್ಕೆ ಹೋಗ್ತೀಯ ನೀನು? ಏನಾರು ಹೇಳಕ್ಕೆ ಹೋಗಿದ್ದೀಯ ಅಂದ್ರೆ ನಾನಂತೂ ಸುಮ್ಮನೆ ಇರೋದಿಲ್ಲ ನೋಡಿ ಇನ್ಮೇಲಿಂದಾನ. ಏನು ತಿಂದು ಹೆಚ್ಚಾಗೈತೆ ಅವಳಿಗೆ ಹೆಂಗೆ ಮಾತಾಡ್ತಾಳೆ? ನಾವು ಅವಳ ತಗ ಅನ್ನಿಸ್ಕಮ್ಮ ಅಂಥದ್ದೇನು? ಏನು ಅವಳು ಮನೆ ಬಾಕ್ಲಕ್ಕೆ ಹೋಗ್ತೀವಿ, ಅವಳ ತಗ ಏನಾನ ಕೇಳಕ್ಕೆ ಹೋಗ್ತೀವಿ, ಅವಳ ತಗ ಅನ್ನಿಸ್ಕಮ್ಮ ಅಂಥದ್ದೇನು? ನೀನು ಏನಾನ ಹೋಗಿ ಇನ್ನೊಂದು ದಿವಸ ಏನಾನ ಹೇಳಿದೆ ಅಂದ್ರೆ ನಾನಂತೂ ಸುಮ್ಮನೆ ಇರೋದಿಲ್ಲ ನೋಡಿ, ಹೇಳಿರ್ತೀನಿ. ಅವಳು ಎಷ್ಟು ಇದನ್ನು ಮಾಡ್ತಾಳೆ, ಅವಳಿಗೋಗಿ ಹೇಳೋ ಅಂಥದ್ದೇನು ನಿನಗೆ? ಸುಮ್ಮನೆ ಮುಚ್ಕೊಂಡು ಬಿದ್ದಿರ್ಬೇಕು ನೀನು. ಅಲ್ಲ ಇನ್ನೇನು ಮಾಡ್ತಾರತ್ತ ಒಂದು ಪಾಯಿಂಟ್ ಮಾಡ್ಕೊಡೋಣ ಅಂತ ಹೇಳಕ್ಕೆ ಹೋದ್ ನಮ್ಮಮ್ಮ ಅನಿಸ್ತಾಡಿಲಿಲ್ಲ. ಏನು ಮಾಡೋಣ ಹೇಳೋಣ ಅಂತ ಹೋದೆ. ಏನೂ ಬೇಡ, ಒಳ್ಳೇದು ಹೇಳ್ಬೇಡ, ಕೆಟ್ಟದ್ದು ಹೇಳ್ಬೇಡ. ನೀನು ಯಾರಿಗೇನು ಹೇಳೋ ಅಂಥ ಕಾಲ ಅಲ್ಲ ಈಗ. ನೀನು ಯಾಕೆ ಹೇಳಕ್ಕೆ ಹೋಗ್ತೀಯಾ? ಅದು ಮೊದಲೇ ಎರ್ಮ ಎಂಬುದು ಗೊತ್ತೇ ಐತೆ. ಅದು ಒಳ್ಳೇದಲ್ಲ. ಅದು ಹಿಂಗೆ ಬಂದುಬಿಡುತ್ತೆ. ಯಾರನ್ನ ಯಾತನ ಹೇಳಿದ್ರೆ ಹಿಂಗೆ ಬಂದುಬಿಡುತ್ತೆ. ಅವಳಿಗೆ ಯಾಕೆ ಹೇಳಕ್ಕೆ ಹೋಗ್ತೀಯ ನೀನು? ನೀನು ಯಾಕೆ ಹೇಳಕ್ಕೆ ಹೋಗ್ತೀಯ ಅವಳಿಗೆ ಅಂತ ಹೇಳಿ? ಹೇಳಬೇಡ ನೋಡು. ಅವಳ ಹತ್ರ ಹೋಗಿ ಹೇಳಿ ನೀನು ಬೈಸ್ಕೊಂಬ ಅಂಥದ್ದೇನು ಬಂದೈತೆ ನಿನಗೆ? ಅವಳಂಗೆ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ. ಹೋಗೋ ಅಂತಾನು ಇಂತಾನು ಅಂತ ಹೇಳಿ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ. ಅಂತಾಳು ತಕ್ಕೋಗಿ ಹೇಳೋ ಅಂಥದ್ದೇನು ಬೋರ್ ಪಾಯಿಂಟ್ ಮಾಡ್ಕೊಡ್ತೀನಿ ಅಂತ. ಎಲ್ಲ ಸೀಮೆ ಜಾಲಿ ಬೆಳೆದಾಗ ಸೀಮೆ ಜಾಲಕ್ಕೆ ನೀರು ಇಕ್ಕಕ್ಕೆ ಬೋರ್ ಪಾಯಿಂಟ್ ಮಾಡ್ಕೊಡಕ್ಕೆ ಬಂದವನಿ ಅಂತ ಹೇಳಿ ಹೆಂಗೆ ಮಾತಾಡ್ತಾಳೆ ಅವಳು? ಹಂಗೆ ಬಾಯಿಗೆ ಬಂದಂಗೆ. ಅಯ್ಯೋ ದೇವ್ರೆ, ಹಂಗೆ ತರ್ತಾಗೆ ಮಾತಾಡೋದೇ ಅಲ್ಲ, ಸುಮ್ಮನೆ ಇರಬೇಕು. ಮಾತಾಡ್ದೊಟ್ಟು ನಮಗೆ ತಲೆನೋವು. ನೀನು ಹೋಗ್ಬೇಡ ನೋಡಿ, ಹೇಳಿರ್ತೀನಿ ಇವತ್ತೇ ಲಾಸ್ಟು. ನೀನು ಯಾತು ಒಳ್ಳೇದು ಕೆಟ್ಟದ್ದು ಅವ್ರಿಗೆ ಹೇಳೋಕ್ಕೆ ಹೋಗ್ಬೇಡ, ಅವ್ರ ಸವಾಸಕ್ಕೆ ಹೋಗ್ಬೇಡ. ನೀನಾಗ್ಲೆಲ್ಲ ಹೋಗ್ತೀಯ, ನಮಗೆ ಅಲ್ಲಿ ಬೈಯೋದ ನೋಡೋಕ್ಕಾಗಲ್ಲ. ಸರ್ ಬಂದಂಗೆ ಬೈತಾರೆ, ನಮ್ಗೆ ಹಂಗೆ ಮೈ ಎಲ್ಲ ಉರಿದೋಗುತ್ತೆ. ಬಿಡತ್ತ ಹೋಗಿ, ನೀನು ಯಾಕಂಗೆ ಉಸಿರು ತಿರ್ಸ್ಕೊಂಬಂಗೆ ಬೈತೀಯ? ಅದು ಹೋಗ್ಬೇಡ್ದು ನೀನು. ಯಾಕೆ ಹೇಳಕ್ಕೆ ಹೋಗ್ತೀಯ ನೀನು? ನಮಗೆ ಬೈಯೋದು ನೋಡೋಕ್ಕಾಗಲ್ಲ, ನನಗೆ ಇಷ್ಟ ಆಗಲ್ಲ ಅವಳು ಬೈಯೋದು. ಅವಳೇನಾನ ನೀನು ಬೈತಾ ಇದ್ದಾಳೆ ಅಂದ್ರೆ ನನಗೆ ಇಷ್ಟ ಆಗಲ್ಲ. ನನಗೆ ಭಾಳ ಸಿಟ್ಟು ಬರುತ್ತೆ. ಎಷ್ಟು ನನಗೆ ಸಿಟ್ಟು ಬರುತ್ತೆ ಅಂದರೆ ನಿಜವಾಗ್ಲೂ ನನಗೆ ಅಷ್ಟಿಷ್ಟು ಸಿಟ್ಟು ಬರೋಲ್ಲ. ಏನು ತಾಂಡಿ ಕನ್ನಪ್ಪ ಅಂಬ ಒಟ್ಟು ಸಿಟ್ಟು ಬರುತ್ತೆ. ಅವಳು ಮಾತಾಡೋದ್ಕೇನು ಹೆಂಗೆ ಸರ್ ಬರುತ್ತೋ ಹಂಗೆ ಮಾತಾಡ್ತಾಳೆ. ಹೋಲ್ಕ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ. ಅದಕ್ಕೆ ಮತ್ತೆ ಅವಳು ಮಾತಾಡ್ಸೋಕ್ಕೆ ಹೋಗ್ಬೇಡ ನೀನು ಅಂತ ಹೇಳೋದು. ಯಾಕ ಅಮ್ಮಣ್ಣಿ ನಮ್ಮ ಗಿರ್ಜಿಂಬಮ್ಮಣ್ಣಿ ಯಾಕೆ ರೊಚ್ಚಿಗೆ ಎದ್ಬಿಟ್ಟೈತೆ ನಮ್ಮ ಸಿದ್ಲಿಂಗ್ ಮೇಲೆ, ನಮ್ಮ ಕುಚ್ಚಕ್ಕನ ಮೇಲೆ? ಯಾಕಮ್ಮ ಅಮ್ಮಣ್ಣೆ, ಈ ಗಿರ್ಜಿಂಬೆ ಯಾಕಮ್ಮ ಅಮ್ಮಣ್ಣೆ? ನಾನು ನಮ್ಮ ಅಕ್ಕಿಗೆ ಹೇಳಕ್ಕೆ ಹೋಗಿದ್ನ ಬೋರ್ ಪಾಯಿಂಟ್ ಮಾಡ್ಕೊಡ್ತೀನಿ ಅಂತ ಹೇಳಿ. ಅದಕ್ಕೆ ಆಯಮ್ಮ ಬಾಯಿಗೆ ಬಂದಂಗೆ ಮಾತಾಡ್ತು. ಎಲ್ಲ ಒಣಗೋದ್ಮೇಲೆ ಪಾಯಿಂಟ್ ಮಾಡ್ಕೊಡ್ತೀನಿ ಅಂತ ಬಂದವನೇ ಹಂಗೆ ಹಿಂಗೆ ಅಂತ ಮಾತಾಡ್ತು. ಅದಕ್ಕೆ ನೀನು ಯಾಕೆ ಹೇಳಕ್ಕೆ ಹೋಗ್ತೀಯ ಅಂತ ಬೈತಾ ಇದ್ದಾಳೆ. ನಾನು ಏನೋ ಮನಸ್ಸು ತಡಲಿಲ್ಲ, ಹೇಳೋಣ ಅಂತ ಹೋದೆ. ಎಲ್ಲ ಕುಚ್ಚಕ್ಕೂ ಬಿಸಾಕ ಸುಮ್ಮನೆ ಮಾತಾಡಿಸ್ತಿಲ್ದಾರ ಯಾಕೆ ಮಾತಾಡ್ಸಕ್ಕೆ ಹೋಗ್ತೀಯಲ್ಲ ನೀನು? ಯಾಕೆ ಹೇಳಕ್ಕೆ ಹೋಗ್ಬಾರ್ದು. ಯಾಕೆ ಪಾಯಿಂಟ್ ಮಾಡ್ಕೊಡ್ತೀಯ? ಅಷ್ಟೇ ನೋಡಿ ಏನ ನಿನ್ನೆ ಅಡಿಕೆ ಎಂಟು ಹೊಡಿತಾರ ಅವ್ರಿಗೆ 7 ಜಂಬ ದೌಲತ್ತೈತಿ. ಸುಮ್ಮನೆ ಮಾರ್ಲೇಳು, ಮಾರಿ ಎಲ್ಲ ಕಳ್ಕೊಂಡು ಬೀದಿಗೆ ಬೀಳೇಳು, ಗೊತ್ತಾಗುತ್ತೆ ಅವ್ರಿಗೆ ಗೊತ್ತಾಗ್ಬೇಕದು ಎಲ್ಲಾನ. ನೀನು ಹೇಳಕ್ಕೆ ಹೋಗ್ಬೇಡ. ಗಿಜ್ಜಿ ಬೆಮ್ಮಣ್ಣಿ ಹೇಳ್ತೀರ ಸರಿಯಾಗೈತೆ, ಅಮ್ಮಣ್ಣಿ ಸರಿಯಾಗಿ ಹೇಳ್ತಾ ಇತ್ತು ನಮ್ಮ ಅಮ್ಮಣ್ಣಿ. ನೀನು ಅವ್ರು ಮಾಡಿರೋದು ಎಂಥ ಕೆಲಸ? ಸುಮ್ಕೇರು, ಯಾತ ಪಾಯಿಂಟ್ ಮಾಡ್ಕೊಡ್ಬೇಡಿ, ಏನು ಮಾಡ್ಕೊಡ್ಬೇಡಿ, ಹೆಂಗನ ಮಾರ್ಕೊಂಬ್ಲೇಳು. ಹೊಲ್ಕಗಳಿಗೆ ಯಾರು ಹೇಳ್ತಾರೆ? ಹೊಲ್ಕ ಅಮ್ಮ ಹೊಲ್ಕೊಟ್ಟು ಬಾಯಿಗೆ ಕಟ್ಟು ಕರರಿಲ್ಲ, ಹಂಗೆ ಮಾತಾಡ್ತಾಳೆ. ಹೇಳ್ತಾ ಇದ್ದೀನಿ, ಆ ಅಮ್ಮನಿಗೆ ಇನ್ನೂ ಹೋಗಿ ಹೇಳಕ್ಕೆ ಹೋಗೈತಿ. ನಾನು ಪಾಯಿಂಟ್ ಮಾಡ್ಕೊಡ್ತೀನಿ, ಹೊಲ ಮಾರಬೇಡ್ರಿ, ಯಾಕೆ ಮಾರ್ತೀರಾ, ಹುಡುಗರು ಇದ್ದಾವೆ ಹಂಗೆ ಹಿಂಗೆ ಅಂತ. ಈ ಅಪ್ಪ ಒಳ್ಳೇದು ಹೇಳ್ತಾ ಇದ್ದಾರೆ ಅಂತನ ಗೊತ್ತಾಗ್ತಾನೆ ಇಲ್ಲ ಅವಳಿಗೆ. ಏನು ಈ ಅಪ್ಪನ ಬೈಬೇಕು? ಅವಳು ಬೈಯೋದು ನನಗೆ ಇಷ್ಟ ಆಗಲ್ಲ. ಆ ಅಪ್ಪನ ಅವಳ ತಾಗೆ ಈ ಅಪ್ಪನ ಬೈಸ್ಕೊಂಬ ಅಂಥದ್ದೇನಿಲ್ಲ. ಯಾಕೆ ಬೈಸ್ಕೋಬೇಕು ಹೇಳು? ನನಗೆ ಇಷ್ಟ ಆಗಲ್ಲ. ನನಗೆ ಎಷ್ಟು ಸಿಟ್ಟು ಬರುತ್ತೆ ಅಂದರೆ ನಿಜವಾಗ್ಲೂ ಅಷ್ಟು ಸಿಟ್ಟು ಬರುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ. ಅವತ್ತೊಂದಿನ ಹಿಂಗೇನೆ ಈ ಅಪ್ಪ ಯಾತ ಹೇಳಕ್ಕೆ ಹೋಯ್ತು, ಅವತ್ತು ಹಂಗೆ ಹೆಂಗೆ ಬೈದ್ಲು. ಅದಕ್ಕೆ ಮತ್ತೆ ಯಾತ ಹೇಳಕ್ಕೆ ಹೋಗ್ಬೇಡ ಅಂತ ಹೇಳ್ತಾ ಇದ್ದೀನಿ. ಅವ್ರನ್ನ ಮಾತಾಡ್ಸೋಕ್ಕೆ ಹೋಗ್ಬಾರ್ದು ನೀನು. ಯಾಕೆ ಹೇಳಕ್ಕೆ ಹೋಗ್ತೀನಿ ನೀನು? ಆಗಲ್ಲ ಅಂಬದು ಗೊತ್ತಿದ್ರು ಗೊತ್ತಾಗೋದಿಲ್ವೇ? ಹಿಂಗೆ ಮಾತಾಡ್ತಾಳೆ, ಅವಳು ತಗ ಅನ್ನಿಸ್ಕಮ್ಮ ಅಂಥದ್ದೇನು ನೀನು? ಹೆಂಗೆ ಬಾಯಿಗೆ ಬಂದಂಗೆ ಬೈದ್ಲು ಗೊತ್ತೇ? ಅದಕ್ಕೆ ಹೇಳ್ಕೊಂಬಂದೆ ಈ ಅಪ್ಪನ ಹೋಗಿ ನಾನು ಸೆಂಡಕ್ಕೆ ಬೈಯು. ನಿಮ್ಗೆ ಒಳ್ಳೇದು ಕೆಟ್ಟದ್ದು ಹೇಳಿರಿ, ನಿಮ್ಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ನಿಮ್ಗೆ ಅರ್ಥ ಆಗ್ತಿಲ್ಲ. ಹೋಗೆಲ್ಲ ಹೊಡ್ಯಾರ ಅವ್ರ ತಂಗಿ ಹೇಳ್ತಾಳಲ್ಲ ಮಾರ್ರಿ ಅಂತ, ಅವಳು ಬಂದು ಸೇರ್ಕೊಳ್ಳಲ್ಲ ರಂಗಿ. ಅವಳು ಎಂತಾಳ ಅವಳು ಇಲ್ಲಿ ಬಂದು ಸೇರ್ಕೊಂಡು ರಂಗಿ. ಅವಳು ರೊಕ್ಕ ಇಂಟಗೆ ಹೊಲ ಮಾಡಿಸಿ ದುಡ್ಡೆಲ್ಲ ಕಿತ್ಕೊಂಬಕ್ಕಂತ ನೋಡ್ತಾ ಇದ್ದಾಳು. ಅವಳು ಒಳ್ಳೆಯಳಲ್ಲ. ಅವಳು ಎಂಥ ತಾಟ್ಕಿತ್ತಿ, ಅವಳು ತಲೆನೇ ನಿಲ್ಲಲ್ಲ. ಎಣ ವೇದಣೆಯ ಅವಳು ಬೋಲು ಒಳ್ಳೆಯಳಲ್ಲ ಅವಳು. ಹೇಳ್ಬೇಡ ಪಾಪ, ಸುಮ್ಮನೆ ಬಿಡು. ಅವ್ರು ಸವಾಸಕ್ಕೆ ಹೋಗ್ಬಿಡು, ಮಾರ್ಲೇಳು. ಮಾರಿ ಎಲ್ಲಾನು ಕಳ್ಕೊಂಬ್ಲೇಳು. ದುಡ್ಡೇನು ಇವತ್ತು ಕೋಟಿ ಕಟ್ಲೆ ಇದ್ರು ಏಳತ್ತು ಕಳೆಯೋದು. ದುಡ್ಡೇನೆಲ್ಲ ಆಡಂಬರ ಮಾಡಿಬಿಟ್ರೆ ತುಂಬಲೇನಿ. ಏನು ಮಾಡೋದಪ್ಪ, ಏನು ಮನಸ್ಸು ತಡಿಲಿಲ್ಲ. ಹುಡುಗರ ಮಕ್ಕ ನೋಡ್ಕೊಂಡು ನಾನು ಹೇಳೋಣ ಅಂತ ಹೋದೆ. ಅಮ್ಮಗೆ ಹೇಳೋಣ ಹೇಳುತ್ತೆ ಅಂತ. ಅಯ್ಯಮ್ಮ ಬಂತು. ನಾನು ಬೇರೆ ಮಂಜಣ್ಣ ತಗೊಂಡಿದ್ನ. ಅಮ್ಮ ಬಂದು ನಂಗೆ ಬಾಯಿಗೆ ಬಂದಂಗೆ ಬೈತಿ. ಪಟ್ಟಿ ಆತ ಹೇಳಕ್ಕೆ ಹೋಗಲ್ಲ, ಹೇಳಿ ಕಂಡಿದ್ದೀವಿ ನಾವೀಗಳಪ್ಪ. ಹೇಳಲಿಲ್ಲ ಅವತ್ತು ಯಾರೂ ಅಂಬೋದು ಬೇಡ ಅಂತ ಹೇಳಿ ಅದಕ್ಕೆ ಒಂದು ಮಾತು ಹೇಳೋಣ ಅಂತ ಹೋದ್ವಿ. ಮಾರಬೇಡ, ಹೊಲ ಯಾತಕ್ಕೆ ಮಾರ್ತೀರ? 5 ಎಕರೆ ಹೊಲ ಅಂದರೆ ಇವತ್ತೇನೇ ಸುಮ್ಮನೆ ಅಲ್ಲ. 5 ಎಕರೆ ಹೊಲ ಮಾರಿ ಯಾಕೆ ಮಾಡ್ತೀರಾ ಅಂತ ಹೇಳಿ ನಾನು ಅದೇನೇ ಎಷ್ಟು ನಾನು ಒಂಥರ ಬೇಜಾರಾಯ್ತು. ಹೇಳೋಣ ಅಂತ ಹೋದ್ನಪ್ಪ. ಹೇಳ್ಬೇಡ ಅಂತ ಹೇಳೋದು ನಾನು. ಅಷ್ಟೇನಿ.
ಆಮೇಲೆ ನಿನ್ನ ಅವ್ರು ಬೈಯೋದು ನನಗೆ ಇಷ್ಟನೇ ಆಗಲ್ಲ. ಅವಳು ಬೈತಾ ಇದ್ರೆ ನನಗೆ ಹಂಗೆ ಮೈಯೆಲ್ಲ ಉರ್ತೈತೆ. ಅವಳು ಯಾಕೆ ಬೈಬೇಕು ಅವಳು? ಹೆಂಗೆ ಬೈತಾಳೆ? ನೀನು ಹೇಳಿದ್ಕೆ ತಾನೇ ಅವಳು ಬೈದಿದ್ದು. ನೀನು ಹೇಳ್ದಂಗಿದ್ರೆ ಅದು ಹೆಂಗೆ ಬೈಯಳು? ನಿಂದೆ ಇದ್ರಾಗ ತಪ್ಪು ಇವಾಗ. ನೀನು ಯಾಕೆ ಹೇಳ್ಬೇಕಾಗಿತ್ತು? ಹೇಳ್ದಂಗಿದ್ದು ಸುಮ್ಮನೆ ಇದ್ದಿದ್ರೆ ಅವಳು ಏನೂ ಅಂತಿರ್ಲಿಲ್ಲ. ನೀನು ಯಾಕೆ ಹೇಳೋಕೆ ಹೋಗ್ಬೇಕಾಗಿತ್ತು? ಅಷ್ಟೇ ಹೇಳು, ಅಷ್ಟೇನೆ. ನೀನು ಹೇಳಿದ್ದು ನಿಂದು ತಪ್ಪು ಇವಾಗ. ಅದೇ ನಿಂದೆ ತಪ್ಪು ಇವಾಗ. ನೀನು ಹೇಳಕ್ಕೆ ಹೋಗಿದ್ದು ನಿನ್ನ ತಪ್ಪು. ನೀನು ಹೇಳಕ್ಕೆ ಹೋಗ್ಲಿಲ್ಲ ಅಂದ್ರೆ ಎಮ್ಮೆ ಯಾಕೆ ಮಾತಾಡೋಳು? ಹೇಳ್ಬೇಡ ಕೂಚಿಕ್ ನೋಡು. ನಾನು ಏನಿಲ್ಲ, ನಾನೇ ಸುಮ್ಕಿರಲ್ಲ. ಇನ್ನೂ ನಿನ್ನ ಕಪ್ಳಕ್ಕೆ ಬರೆಸ್ಬಿಡ್ತೀನಿ. ಹೇಳಕ್ಕೆ ಹೋಗ್ಬೇಡ, ಸುಮ್ಮನಿರ್ಬೇಕು. ಆಗಿಲ್ದಾರ ಮಾತಾಡ್ಸಕ್ಕೆ ಹೋಗ್ಬಾರ್ದು. ಬಂದವ್ರ ನಮ್ಮ ಸುದ್ದಿ ಮಕ್ಕಳ್ದಂಗೆ ಅಂದ್ಬಿಡ್ಬೇಕು ಅಷ್ಟೇ. ನಾವು ಅನ್ನಿಸ್ಕೊಬರ್ಬಾರ್ದು, ಅವ್ರನ್ನ ಸರಿಯಾಗಿ ಅಂದ್ಬಿಡ್ಬೇಕು. ನಾನು ಹಂಗೆ ಮತ್ತೆ ಆಗಿಲ್ದಾರ ನಾನು ಮಾತಾಡ್ಸಕ್ಕೆ ಹೋಗಲ್ಲ. ನನ್ನ ಸುದ್ದಿಗೆ ಯಾರನ್ನ ಬಂದವ್ರು ಅಂದ್ರೆ ನಾನು ಏನಿಲ್ತಿರ ಒಂದೇ ಮಾತು ಸಡನ್ನಾಗಿ ಮಕ್ಕಳ್ದಂಗೆ ಅಂದ್ಬಿಡ್ತೀನಿ. ಏನಿಲ್ಲ ತಿರ್ಗ ಅವ್ರನ್ನ ನಾನು ಸುದ್ದಿ ಎತ್ತಬಾರ್ದು ಹಂಗೆ ಅಂದ್ಬಿಡ್ತೀನಿ. ನಾನು ತಿರ್ಗ ನಾನು ಮಾತಾಡಿಸ್ತಿಲ್ದಾರ 12 ವರ್ಷ ಐತೆ ಅಂದ್ರೂ ನಾನು ಹಿಂಗೆ ಮಾತಾಡ್ಸಕ್ಕೆ ಹೋಗಲ್ಲ ಗೊತ್ತಿ. ನಾನು ಏನು ಯಾಕೆ ಮಾತಾಡ್ಸಕ್ಕೆ ಹೋಯ್ದೆ, ಯಾಕೆ ಹೇಳಕ್ಕೆ ಹೋಯ್ದೆ? ಸುಮ್ಮನೆ ರಮಣೆ ಅತ್ತ ಬೈಬೇಡ. ಹೋದ್ರು ಹೋಗ್ಲಿ. ಅವಳು ಕಷ್ಟಪಟ್ಟು ಮಾಡೋದು ನಾವು. ಅಯ್ಯಮ್ಮ ಹೆಂಗೆ ಮಾತಾಡ್ತಾಳೆ ಅವಳು ತಗೊಂಡಿಸ್ಕೊಂಡು. ನೀನು ಪಾಪ ನನಗೆ ಒಂಥರ ಅವಳು ಬಂದಂಗೆ ಆಗ್ತದೆ. ಮೈಯಪ್ಪನ ಬೈದ್ರೆ ನನಗೇನು ಎಷ್ಟು ಬೇಜಾರಾಗುತ್ತೆ. ಒಳ್ಳೆ ಮನ್ಸಿರೋರಿಗೆ ಒಳ್ಳೇದು ಅರ್ಥ ಆಗಲ್ಲ ಅವ್ರಿಗೆ. ನೀನು ಒಳ್ಳೇದು ಹೇಳಕ್ಕೆ ಹೋದ್ರೆ ಅವೆಲ್ಲ ಕೆಟ್ಟ ಮನ್ಸಿರೋರು ಬೇಕಾದ್ರೆ ಕೆಟ್ಟದ್ದು ಹೇಳೋಕೆ ಕೇಳ್ತಾವೆ. ಮಾರು ಎಲ್ಲನ ಹಂಗೆ ಮಾಡೋ ಹಿಂಗೆ ಮಾಡೋ 1 ಕೋಟಿ ದುಡ್ಡಿಕ್ಕೇನು ಆರಾಮಾಗಿರ್ಬೋದು ಅಂತ ಹೇಳಿ ಅಂಥವಿನ್ನ ಹೇಳಕ್ಕೆ ಹೋಗೋ ಅಂತಾರೆ. ಅಪ್ಪನ ಕೇಳ್ತಾರೆ ವೇದನೆ ಮಾರಬೇಡ್ರಿ, ಸುಮ್ಮನೆ ಮುಂದೆ ಹುಡುಗರು ಮಕ್ಕಳಿಗೆ ಬೇಕು ಅಂತ ಹೇಳಿ ಒಳ್ಳೇದು ಹೇಳಕ್ಕೆ ಹೋಗು ಕೇಳಲ್ಲ. ಗೊತ್ತಾಗಲ್ಲ ಅವಕ್ಕೆ. ಅಲೇನಿ ಅದನ್ನೇ ಯೋಚನೆ ಮಾಡಿ ಅವ್ರಿಗೆ ಅದೇ ಅಭ್ಯಾಸ ಆಗೈತೆ. ನೀನು ಹೇಳಕ್ಕೆ ಹೋಗ್ಬೇಡ, ಸುಮ್ಮನೆ ಇದ್ಬಿಡು. ನೋಡು ಇನ್ನೊಂದ್ಸತಿ ಏನಾನ ಹೇಳಕ್ಕೆ ಹೋಗಿದ್ಯಾ ಅಂದ್ರೆ ನಾನೇನು ಸುಮ್ಮನೆ ಇರೋದಿಲ್ಲ. ನಿಂದೆ ತಪ್ಪಿದ್ರಾಗಿ ನೀನು ಹೇಳಲಿಲ್ಲ ಅಂದ್ರೆ ಅವಳು ಯಾಕೆ ಮಾತಾಡೋಳ? ಅವಳು ಏನಾನ ತಿರ್ಗಾ ಆಗ್ಲಲ್ಲ ಹೇಳಕ್ಕೆ ಹೋಗು. ಬಿಡು ಮಾರಾಗಿತ್ತಿ ಅತ್ತ ಹೇಳಲ್ಲಂತ ಹೇಳಿಲ್ವಿ. ಏನು ಹಂಗೆ ಅವಾಗಿಂದ ತಗ್ಲಿಕ್ಕೇನಿದೆಯಾ? ಅವಾಗಿಂದ ಬಿಟ್ಟಿಲ್ಲಮ್ಮಪ್ಪ ನಿಮ್ಗೆ ಜಿಂಬೆ. ನನ್ನ ಏನಿಲ್ಲ ಇವತ್ತು ಒದ್ರು ಒದ್ಲೆ ಕಣಪ್ಪ. ವೇದು ನಿನ್ನ ತಂಗಿ ಕಾರ್ಕೊಂಡು ಹೋಗಪ್ಪ ಸ್ವಾಮಿ. ಆಮೇಲೆ ಒದ್ಲೆ ಅವಾಗಿಂದ ತಗ್ಲಿಕ್ಕೆ ಬಿಟ್ಟವಳಿ. ಮತ್ತೆ ನೀನು ಕಾಕ್ಸಿದ್ರಮ್ಮ ನೀನು ಹೇಳಿರ್ ಗೊತ್ತಾಗಲ್ಲ ನೀನು. ಮತ್ತೆ ಅಪ್ಪಳ್ಳಿ ಹೇಳ್ತೀರ ಸರಿಯಾಗೈತೆ. ನಮ್ಗೆ ಜಿಂಬೆ ಮಾಡಿ ಹೇಳ್ತಿರೋದು, ನನ್ನ ತೆಂಗಿ ಹೇಳ್ತಿರೋದು. ನೀನು ಕಾಕ್ಸಿದ್ರಮ್ಮ ನನ್ನ ಮಗ. ಹೋಗಿ ಅವ್ರಿಗೆ ಹೇಳಕ್ಕೆ ಹೋಗಿದ್ಯಲ್ಲ ಕಾಕ್ ನನ್ನ ಮಗ. ಮತ್ತೆ ನನಗೆ ಅಷ್ಟು ಸಿಟ್ಟು ಬಂದಿಲ್ಲ ಅದಕ್ಕೆ ಅಣ್ಣ ಅವಾಗಿಂದ ಬೈತಾ ಇದ್ದೀನಿ. ಇನ್ನು ನೋಡು ಒದ್ದೆಯೊಳಂಗೆ ಬತ್ತಾಳೆ ಅಂತ ಮತ್ತೆ ಒದ್ದೆ ಬಿಡ್ತೀನಿ ನಾನೇನಿಲ್ಲ. ತಿರ್ಗೇನೋ ಹೋಗಿ ಹೇಳ್ಬಿಟ್ಟಿದ್ಯಾ ಅಂದ್ರೆ ನೀನು ಬಿಡೆ ಮಾರಾಗಿತ್ತಿ. ಇನ್ಮೇಲೆ ಹೇಳಲ್ಲ ಅಂತ ಹೇಳಿಲ್ವಿ ಬಿಡೆ ತನ್ನ ತಾಯಿ. ಬಿಡತ್ತ ಇಲ್ಲಿಗೆ ಹೇಳಕ್ಕೆ ಬಂದವನೇ. ಹೋಗೊಂದು ತೊಟ್ಟು ಕಾಪಿ ನಾನು ಕುಡಿಯೋಣ. ಹೋಗಿ ಕಾಪಿ ಕಾಸಾಗ ಹೋಗು. ಕೂಕೊಳ್ಳಲ್ಲ ವೇದ ಕಾಪಿ ಕಾಸ್ತಾರೆ. ಕಾಸಾಗಮ್ಮ ಒಂದು ತೊಟ್ಟು ಕಾಪಿ. ನಮ್ಮಮ್ಮನ ಕಾಪಿ ಕಾಸುತ್ತಿ ಕುಡಿಯೋಣ ಹೋಗು. ಯಪ್ಪ ಅವಳಿಗೆ ಹೇಳಕ್ಕೆ ಹೋಯ್ತಲ್ಲ ಮಾರಬೇಡ ಬೋರ್ ಹಾಕಿಸ್ಕೊಡ್ತೀನಿ ಅಂತ ಬೈಕ್ ಬಂದಂಗೆ ಮಾತಾಡಿದ್ಲಲ್ಲ, ಅದಕ್ಕೆ ನನಗೆ ಸಿಟ್ಟು ಬಂತು. ಯಪ್ಪ ಹೇಳಿದ ಕೆಲವೇ ಅವಳು ಬೈಕ್ ಬಂದಂಗೆ ಹೋಗ್ತಿದ್ದು ಎಂತಿಂತ ಕಟ್ಟಿಲ್ದಂಗೆ ಮಾತಾಡ್ತಾಳೆ. ಅದಕ್ಕೇ ನೀನು ಯಾಕೆ ಹೇಳಕ್ಕೆ ಹೋದೆ? ನೀನು ಹೇಳಿದ್ಕೆ ತಾನೇ ಅವಳು ಮಾತಾಡಿದ್ದು. ನೀನು ಹೇಳಿಲ್ಲ ಅಂದರೆ ಯಾಕೆ ಮಾತಾಡೋಳು? ನೀನು ಹೇಳೋಕ್ಕೆ ಹೋಗ್ಬೇಡ ಅವಳಿಗೆ. ಯಾಕೆ ಹೇಳಕ್ಕೆ ಹೋಗ್ತೀನಿ? ನೀನು ಯಾಕೆ ಬೈಸ್ಕೊಂತೀಯ ಅಂತ. ಒಳ್ಳೇದು ಮಾಡೋಕ್ಕೋರು ನಮ್ಮ ಅಪ್ಪಂದು ಒಳ್ಳೆ ಮನಸ್ಸು ಅರ್ಥ ಆಗಲ್ಲ. ಒಂದಲ್ಲ ಒಂದಿನ ಅವ್ರಿಗೆ ಗೊತ್ತಾಗುತ್ತೆ. ಆಗಲ್ಲ ಅಂಬೋದು ಗೊತ್ತಿದ್ದು ಯಾಕೆ ಹೇಳಕ್ಕೆ ಹೋಗ್ಬೇಕು ನಾವು? ಇವಾಗ ಯಾಕೆ ಹೇಳೋಕ್ಕೆ ಹೋಗ್ಬಾರ್ದು. ಹೆಂಗನ ಮಾಡ್ಕೊಂಬ್ಲೇಳು. ಅದಕ್ಕೆ ನಾನು ಚಂದಾಗಿ ಬೈತಾ ಇದ್ದೀನಿ. ಅವಳು ಬೈದ್ರೆ ನನಗೆ ಇಷ್ಟ ಆಗಲ್ಲ. ನನಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತೇ ನಮ್ಮ ಅಪ್ಪನ ಬೈದ್ರೆ ಅವಳು. ನನಗಂತೂ ತುಂಬ ಬೇಜಾರಾಗ್ತೈತೆ. ನೋಡ್ತಾ ಇರಿ, ನಿನ್ನ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.